ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಖಂಡಿಸಿ ಸಭೆ ಇದೆ. ಮಂಗಳೂರಿನ ಪುರಭವನದಲ್ಲಿ ಇವತ್ತು ಧರ್ಮ ಜಾಗೃತಿ ಸಭೆ, ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಈ ಕಾರ್ಯಕ್ರಮ ಇದೆ. ಧಾರ್ಮಿಕ ಮುಖಂಡರು, ಸಂಘ ಸಂಸ್ಥೆಯ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಅಪಮಾನಿಸ್ತಾ ಇದ್ದಾರೆ ಎನ್ನುವ ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸ ಬೆಳೆಸುವುದಕ್ಕೆ ಸಮಾವೇಶ, ಪಂಚಾಕ್ಷರಿ ಮಂತ್ರ ಪಠಣ, ಭಜನೆ ಮೂಲಕ ಈ ಕಾರ್ಯಕ್ರಮ ನಡೆಸಲಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಠರಾವು ಸಲ್ಲಿಸೋದಕ್ಕೆ ಮುಖಂಡರು ನಿರ್ಧಾರ ಮಾಡಿದ್ದಾರೆ. ಮಂಗಳೂರಿನ ಪುರಭವನದಲ್ಲಿ ಈ ಧರ್ಮ ಜಾಗೃತಿ ಸಭೆ ನಡೆಯುತ್ತೆ. ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಈ ಕಾರ್ಯಕ್ರಮ ಇದೆ. ರಾಜ್ಯ ಸರ್ಕಾರಕ್ಕೆ ಠರಾವು ಸಲ್ಲಿಸೋದಕ್ಕೆ ಮುಖಂಡರು ನಿರ್ಧರಿಸಿದ್ದಾರೆ. ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕಾಗಿ ಸಮಾವೇಶ ಅಂತಿದ್ದಾರೆ. ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಅಪಮಾನಿಸಲಾಗ್ತಾ ಇದೆ ಎನ್ನುವಂಥದ್ದು ಭಕ್ತಾದಿಗಳ ಆರೋಪ. ಎಲ್ಲ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಧರ್ಮಸ್ಥಳ ಈ ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಯಿತು. ನಿನ್ನೆ 2-3 ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಸಮೀರ್ ಇವತ್ತು ತನಿಖೆಗೆ ವಿಚಾರಣೆಗೆ ಹಾಜರಾಗ್ತಾ ಇರುವಂಥದ್ದು, ಮತ್ತೊಂದೆಡೆ ಭಕ್ತಾದಿಗಳಿಂದ ಆಗ್ತಾ ಇರುವಂತಹ ಸಭೆ. ಒಟ್ಟಾರೆ ಏನೇನು ಪೂರಕ ಬೆಳವಣಿಗೆಗಳು ಆಗ್ತಾ ಇದೆ, ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಹಿರಿಯಡ್ಕ ಜೈಲು ಸೇರಿದ್ರೆ, ಇನ್ನೊಂದು ಕಡೆ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಆಗಿರುವಂಥದ್ದು. ನಿರೀಕ್ಷಣಾ ಜಾಮೀನಲ್ಲಿ ಕೆಲವೊಂದು ಮೆನ್ಷನ್ ಅಂದರೆ ಕೆಲವೊಂದು ಷರತ್ತುಗಳನ್ನು ಕೋರ್ಟ್ ಹಾಕಿರುವಂಥದ್ದು. ಇಂಥದ್ದೇ ಅಪರಾಧ ವಿಡಿಯೋಗಳನ್ನು, ಇಂಥ ವಿಚಾರಗಳನ್ನು ರಿಪೀಟ್ ಮಾಡಬಾರ್ದು. ಈಗೇನು ಆತನ ಮೇಲೆ ಆರೋಪ ಇದೆ ಅದನ್ನು ರಿಪೀಟ್ ಮಾಡಬಾರ್ದು. ಸೊ 75,000 ವೈಯಕ್ತಿಕ ಬಾಂಡನ್ನು ಕೊಡಬೇಕು. ಅದರ ಜೊತೆಗೆ ಏನು ತನಿಖಾಧಿಕಾರಿಗಳು ಕರೆದಂಥ ಸಂದರ್ಭದಲ್ಲಿ ತನಿಖೆಗೆ ಖುದ್ದು ಹಾಜರಾಗಬೇಕು, ಅವರಿಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು. ಮತ್ತು ಕೋರ್ಟ್ನಲ್ಲಿ ನಡೆಯುವಂಥ ಹಿಯರಿಂಗ್ಸ್ಗಳೇನಿದೆ ಅದಕ್ಕೆ ಫಿಸಿಕಲಿ ಅಲ್ಲಿ ಪ್ರೆಸೆನ್ಸ್ ಬೇಕಾದಂಥ ಸಂದರ್ಭದಲ್ಲಿ ಬರಲೇಬೇಕು. ಉಳಿದಂತೆ ಅವರ ಅಡ್ವೊಕೇಟ್ಗಳು ನೋಡ್ಬೋದು. ಆದರೆ ಯಾವಾಗ ಕೋರ್ಟ್ ಫಿಸಿಕಲಿ ಒಂದು ಹಾಜರಾತಿಯನ್ನು ಕೇಳುತ್ತೆ ಆ ಸಂದರ್ಭದಲ್ಲಿ ಆತ ಅಟೆಂಡ್ ಆಗಲೇಬೇಕು. ಇಂಥದ್ದೊಂದು ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿರುವಂಥದ್ದು. ಆ್ಯಸ್ ಯೂಶುವಲ್ ಯಾವ ರೀತಿ ಷರತ್ತುಗಳಂದ್ರು ಅದೊಂದು ಕೆಲವೊಂದು ಶಿಷ್ಟಾಚಾರಗಳಿಗೆ ಅಡಿಯಲ್ಲಿ ಷರತ್ತುಗಳು ಕೆಲವೊಂದು ಇರುತ್ತೆ. ಅದನ್ನೆಲ್ಲ ಈಗ ಹಾಕಿರುವಂಥದ್ದು. ಸಾಕ್ಷ್ಯ ನಾಶ ಮಾಡೋಂಗಿಲ್ಲ, ತಲೆ ಮರೆಸ್ಕೊಳ್ಳಂಗಿಲ್ಲ, ಹೊರಗಡೆ ಎಲ್ಲೂ ಹೋಗೋಂಗಿಲ್ಲ, ಈ ರೀತಿ ಕೆಲವೊಂದು ಷರತ್ತುಗಳನ್ನು ಹಾಕಿ ಜಾಮೀನನ್ನು ಮಂಜೂರನ್ನು ಮಾಡಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ರು ಕೂಡ ಈಗ ಆತ ಒಂದು ರಿಕ್ವೆಸ್ಟ್ ಅನ್ನು ಮಾಡಿದ್ದ. ಆ ಸುತ್ತಮುತ್ತ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು, ನನಗೆ ಅಲ್ಲಿ ಬರಲಿಕ್ಕೆ ಭಯ ಇದೆ, ಸೊ ಪ್ರೊಟೆಕ್ಷನ್ ಬೇಕು, ಇಲ್ಲ ಅಂತ ಹೇಳಿದ್ರೆ ವರ್ಚುವಲ್ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ವಿಚಾರಣೆ ಮಾಡಿ ಅಂತೇಳಿ ಮನವಿ ಕೊಟ್ಟಿದ್ದ. ಅದಕ್ಕೋಸ್ಕರ ಇನ್ನೊಂದು ಆಪ್ಷನ್ ಕೊಟ್ಟಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣೆ ಇಲ್ಲದಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗ್ತೀನಿ ಅಂತ ಆತನೇ ಹೇಳಿರೋದ್ರಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆತನ ವಿಚಾರಣೆ, ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟಂತೆ ಆತನ ವಿಚಾರಣೆಯನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಮಾಡದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಾಡುವಂಥ ಸಾಧ್ಯತೆಗಳಿದೆ. ಇವತ್ತು ಆತನನ್ನು ವಿಚಾರಣೆಗೆ ಕರೆಸುವಂಥ ಸಾಧ್ಯತೆಗಳು ಇರುವಂಥದ್ದು. ಇನ್ನೂ ಕೂಡ ಆತ ಬಂದಿಲ್ಲ, ಬರುವಂಥ ಸಾಧ್ಯತೆಗಳಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸುಜಾತ ಭಟ್ ಕೇಸ್ ಸಂಬಂಧಪಟ್ಟಂತೆ ಈಗ SIT ನೋಟಿಸನ್ನು ನೀಡಿದೆ. ಆ ಒಂದು ಸುಜಾತ ಭಟ್ ಮಗಳು ಏನು ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ರು ಅಂತ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ದಾಖಲಾತಿಗಳನ್ನು SIT ಕೇಳಿರುವಂಥದ್ದು. ಈಗಾಗಲೇ ಸುಜಾತ ಭಟ್ ಕೆಲವೊಂದು ಕಡೆ ಹೇಳ್ಕೊಂಡಿರುವಂಥದ್ದು, ನಾನು ಈ ಕೇಸನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ SITಗೆ ಸುಜಾತ ಭಟ್ ಯಾವುದೇ ರೀತಿ ಅಂತ ವಿಚಾರಗಳನ್ನು ಹೇಳಿಲ್ಲ. SIT TV9ಗೆ SIT ಉನ್ನತ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುಜಾತ ಭಟ್ ಇಲ್ಲಿವರೆಗೂ ಕೂಡ ನಾನು ತನಿಖೆಗೆ ಬರಲ್ಲ ಅಂತ ಯಾವುದೇ ರೀತಿ ಹೇಳಿಲ್ಲ. ಸೊ ತನಿಖೆಗೆ ಇನ್ನೂ ಕೂಡ ಬಂದಿಲ್ಲ, ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸುಜಾತ ಭಟ್ ಕೂಡ ತನಿಖೆಗಾಗಿ ಬರಬೇಕಾಗುತ್ತೆ, ಅವರಿಂದ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ. ಸೊ ಸಾಕ್ಷ್ಯಗಳನ್ನು ಇವರು ಸಂಗ್ರಹಿಸ್ತಾರೆ, ಅದಾದ ಬಳಿಕ ತನಿಖೆಯನ್ನು ಮಾಡ್ತಾರೆ. ಇಲ್ಲಿ ಸುಜಾತ ಭಟ್ ಹೇಳ್ತಾ ಇರುವಂಥದ್ದು ನಿಜ ಆಗಿದ್ರೆ ಅವರ ಪರವಾಗಿ ತನಿಖೆ ನಡೆಯುತ್ತೆ. ಏನಾದರೂ ಸುಳ್ಳು ಅಂತ ಆಗಿದ್ರೆ ಅವರ ಹಿಂದೆ ಯಾರ್ಯಾರಿದ್ರು, ಸುಜಾತ ಭಟ್ಗೆ ಯಾರ್ಯಾರು ಫೀಡ್ ಮಾಡಿದ್ರು, ಈ ಕುಕ್ಕಡಪ್ ಸ್ಟೋರಿಗಳನ್ನು ಯಾರ್ಯಾರು ಕಟ್ಟಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಆಗುವಂಥದ್ದು. ಸೊ ಇದೆಲ್ಲ ಒಂದು ಕಡೆ ಆದರೆ SITಗೆ ಇವತ್ತು ಮಾಸ್ಕ್ ಮ್ಯಾನ್ ಕೂಡ ಇವತ್ತು ಬರುವಂಥ ಸಾಧ್ಯತೆಗಳಿದೆ. ನಿನ್ನೆ ಒಂದು ಸುಮಾರು 9 ಗಂಟೆವರೆಗೂ ಆತನ ವಿಚಾರಣೆಯನ್ನು ಮಾಡಿರುವಂಥದ್ದು. ಸೊ ಇವತ್ತು ಕೂಡ ಆತ ಬಂದು ವಿಚಾರಣೆಗೆ ಒಳಪಡುವಂಥ ಸಾಧ್ಯತೆಗಳಿದೆ. ಮತ್ತು SIT ಮುಖ್ಯಸ್ಥ ಮೋಹಂತಿ ಅವರು ಕೂಡ ರಾತ್ರಿ 9 ಗಂಟೆವರೆಗೂ ಬೆಳ್ತಂಗಡಿಯ SIT ಕಚೇರಿಯಲ್ಲೇ ಇದ್ದಿದ್ದಂಥದ್ದು. ಸದ್ಯಕ್ಕೆ ಇದೆಲ್ಲರ ಜೊತೆಗೆ ಇವಾಗ ಮಂಗಳೂರಿನ ಪುರಭವನದಲ್ಲಿ ಧರ್ಮ ಜಾಗೃತಿ ಸಮಾವೇಶ ಕೂಡ ನಡೀತಾ ಇರುವಂಥದ್ದು. ಅಂದರೆ ಧರ್ಮಸ್ಥಳದ ವಿರುದ್ಧ, ಒಂದು ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಒಂದು ಧಾರ್ಮಿಕ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಒಂದು ಕಡೆ SIT ತನಿಖೆಗಳು ಇಂಥದ್ದೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ, ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಜೈಲಿನಲ್ಲಿ ಇರುವಂಥದ್ದು. ಆ ಕಡೆ ಭಾಗದಲ್ಲಿ ಆಕ್ರೋಶಗಳು ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಈ ರೀತಿ ಧರ್ಮ ಜಾಗೃತಿ ಸಮಾವೇಶ ನಡೀತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಪೃಥ್ವಿ ತಮ್ಮ ಮಾಹಿತಿಗೆ.